ನಾವೀಗ ಇದ್ದೇವೆ ಮದರ್ ಆಫ್ ಜಾರ್ಜಿಯಾ. ನೋಡಿ, ಇಲ್ಲಿ ನಿಂತಿದ್ದೇವೆ. ಇಲ್ಲಿಂದ ನೋಡಿ, ಇಲ್ಲಿ ಓಲ್ಡ್ ಟಿಬ್ಲಿಸಿ ಕಾಣ್ತದೆ. ಈಚ್ ಸೈಡ್ ನೋಡಿದ್ರೆ ನ್ಯೂ ಟಿಬ್ಲಿಸಿ. ಇದು ಇಂಪಾರ್ಟೆಂಟ್ ಮೈನ್. ಚಿಕನ್ ಮತ್ತೆ ಸಾಸ್, ಮತ್ತೆ ಇದು ಮಶ್ರೂಮ್ ಮತ್ತೆ ಇದು ಚಿಕನ್ ನೋಡಿ ಇವನ ಪ್ಲೇಟ್ ಅಲ್ಲಿ ಇದೆ. ಇದು ರೈಸ್, ಇದು ಇಲ್ಲಿಯ ಟ್ರೆಡಿಷನಲ್ ಡಂಪಿಂಗ್ಸ್ ಅಂತ ಹೇಳ್ತಾರೆ. ಹೇಳ್ತಾರೆ ಕಿಂಗ್ ಖಾಲಿ. ಇದು ಜಾರ್ಜಿಯನ್ ಟ್ರೆಡಿಷನಲ್ ಫುಡ್. ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ನೋಡಿ ಅವೈಲೇಬಲ್ ಇದೆ ನಮ್ಗೆ. ಫುಲ್ ಎಂತ ನಿಮ್ಗೆ ವೈನ್ ಬೇಕಾದ್ರೆ ವೈನ್, ಬಿಯರ್ ಬೇಕಾದ್ರೆ ಬಿಯರ್, ರಿಸ್ಟ್ರಿಕ್ಷನ್ ಇಲ್ಲ. ಯಾರು ಹೇಳಿದ್ದು ನಮ್ಮ ಜಾರ್ಜ್ದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇಲ್ಲ ಅಂತ ಹೇಳಿ? ಇಂದ ಒಂದು ವ್ಯೂ, ನೈಟ್ ವ್ಯೂ ನೋಡಿ, ಟಿಬ್ಲಿಸಿ ವ್ಯೂ. ವಾವ್. ಒಂದು ಹೋಟೆಲ್ ನೋಡಿ, ಹೋಟೆಲ್ ಕೋಸ್ಟೆ, ಟಿಬ್ಲಿಸಿಯಲ್ಲಿ ಇರೋದು ನಾವು. ಸೊ ನಾವು 4:30ಗೆ ರೀಚ್ ಆಗಿದ್ದೆವು, ಅಲ್ಲ 4ಗೆ ರೀಚ್ ಆದೆವು. 5 o'clockಗೆ ನಮಗೆ ಅಗೇನ್ ಒಂದು ಟಿಬ್ಲಿಸಿ ಹೈಲೈಟ್ಸ್ ಅಂತ ಹೇಳಿ ಸೊ ಮತ್ತೊಂದು ಟೂರು, ನಮಗೆ ಟೂರ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆದದ್ದು. ಸೊ ಅವರೊಟ್ಟಿಗೆ ನಾವು ಹೋಗ್ತಿದ್ದೇವೆ. ಸೊ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಹೋಗುವ. ಸೊ ಎಂತ ನೋಡ್ತಿದ್ದೀರಾ, ಅದು ನಮ್ಮದು ಜಾರ್ಜಿಯಾದ ಪಾರ್ಲಿಮೆಂಟ್. ನಾವು ಈಗ ಒಂದು ರೆಸ್ಟೋರೆಂಟ್ ಒಟ್ಟರಾಗಿದ್ದೇವೆ. ಟಿಬ್ಲಿಸಿ ಟೂರ್ ಸ್ಟಾರ್ಟ್ ಆಗುವ ಮೊದಲು ಏನಾದರೂ ತಿನ್ನಲಿಕ್ಕೆ ಬಂದಿದ್ದೇವೆ. ಜಸ್ಟ್ ನೈಸ್ ನೋಡಿ, ಕುತ್ಕೊಳ್ಳಿಕ್ಕೆ ಒಂದು ಔತಣ ಕೂಟವನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ರೆಡಿ, ಸ್ಟಡಿ, ಗೋ. ಇಲ್ಲಿ ಸಹ ಬ್ರೆಡ್ ತಿನ್ಲಿಕ್ಕೆ ಎಲ್ಲ ಕಡೆ ಇಲ್ಲಿದ್ದು ಫುಡ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಬಂದದ್ದು. ಮತ್ತೆ ಇಲ್ಲಿ ಬಂದು ಊರಿನ ಫುಡ್, ದೋಸೆ ಚಟ್ನಿ ತಿಂದ್ರೆ ಆಗ್ತದೆ. ದೋಸೆ ತಿಂದ್ರೆ ಸೊ ನನ್ನ ಬ್ರೆಡ್ ಸಹ ಇವತ್ತು ತಿಂತಾನೆ. ಬ್ರೆಡ್ ತಿಂದು ನಮ್ಮ ರಿದ್ದು ಪಾಪ ಹಸಿವಾಗಿದೆ. ನಾನು ಆಗ ಬ್ರೆಡ್ ತಿನ್ನಲಿಲ್ಲ. ಈಗ ಇಲ್ಲೇನಾದ್ರೂ ತಿನ್ನುವಂಥದ್ದು ಇದ್ರೆ ಅವ ತಿನ್ನುವ ಪಾಪ. ಇದು ಸೊ ಚಿಕನ್ ಆ್ಯಂಡ್ ಟೊಮೆಟೊ ಸಾಸ್. ಆದಷ್ಟು ಬೇಗ ಹೇಳ್ತೇನೆ, ಮರೆತು ಹೋಗೋ ಮೊದಲು ಹೇಳಿ ಗೈಸ್. ನೋಡಿ, ಇದು ಚಿಕನ್ ಮತ್ತೆ ಸಾಸ್, ಚಿಕನ್ ಮತ್ತೆ ಸಾಸ್, ಮತ್ತೆ ಇದು ಮಶ್ರೂಮ್ ಮತ್ತೆ ಇದು ಚಿಕನ್ ನೋಡಿ ಇವನ ಪ್ಲೇಟ್ ಅಲ್ಲಿ ಇದೆ. ಇದು ರೈಸ್, ಇದು ಇಲ್ಲಿಯ ಟ್ರೆಡಿಷನಲ್ ಡಂಪಿಂಗ್ಸ್ ಅಂತ ಹೇಳ್ತಾರೆ. ಇದು ಮೊಮೋಸ್ ಟೈಪ್ ಇದೆ. ಇದು ಚೀಸ್ ಒಟ್ಟಿಗೆ ಟೇಸ್ಟ್ ಮಾಡಿ ಅಂತಂದು ಹೇಳಿದ್ರು. ಇದು ನಮ್ಮ ಅರಬಿಕ್ ಅಲ್ಲ, ಜಾರ್ಜಿಯನ್ ಬ್ರೆಡ್ ಮತ್ತೆ ಟೊಮೆಟೊ ಸಲಾಡ್ ಮತ್ತೆ ಇನ್ನೊಂದು ಎಗ್ ಪ್ಲಾಂಟ್ ಸಲಾಡ್ ಇತ್ತು, ಅದು ಮುಗಿಸಿದ್ರು. ಮತ್ತೆ ಅದು ಕಾಚಾಪುರಿ. ಚಿಕನ್ಸ್ ನೋಡಿ ಒಂದು ಮೋಮೋಸ್ ಟೈಪ್ ಕಾಣ್ತಾ ಇದೆ. ಇದಕ್ಕೆ ಹೇಳ್ತಾರೆ ಕಿಂಗ್ ಖಾಲಿ. ಇದು ಜಾರ್ಜಿಯನ್ ಟ್ರೆಡಿಷನಲ್ ಫುಡ್. ಇದು ಚೀಸ್ ಫೀಲ್ಡ್ ಮತ್ತೆ ಬೇರೆ ಬೇರೆ ಫೀಲ್ಡ್. ಇನ್ನೊಂದು ಬೀಫ್ ಫೀಲ್ಡ್ ಇತ್ತು, ನಾವು ತಗೊಳ್ಳಿಲ್ಲ. ಇದು ಚೀಸ್ ಫೀಲ್ಡ್. ಸೂಪರ್ ಇದೆ. ಅಲ್ಲೂ ಟೇಸ್ಟ್ ಮಾಡಿದ್ದು ಆಲ್ರೆಡಿ. ಇನ್ನೊಂದು ಶಿರೀಶ್ ಅವರು ಟೇಸ್ಟ್ ಮಾಡ್ಲಿಕ್ಕಿದ್ದಾರೆ. ಮತ್ತೆ ಎಲ್ಲ ತಿನ್ಬೇಕು. ಚೀಸ್ ಫೀಲ್ಡ್ ಸಿಗ್ತದೆ, ಮತ್ತೆ ಪೋರ್ಕ್ ಸಿಗುತ್ತೆ, ಬೀಫ್ ಸಿಗುತ್ತೆ. ನಾವು ಅದು ತಿನ್ನೋದಿಲ್ಲ ಅಂತ ಹೇಳಿ ಇದನ್ನು ತೆಗೆದದ್ದು. ಚೀಸ್ ಒಳಗೆಲ್ಲ ಫುಲ್ ಚೀಸ್ ಇರುತ್ತೆ ನೋಡಿ. ಜಾರ್ಜಿಯಾ ಬಂದು ಇದನ್ನು ಟ್ರೈ ಮಾಡಲೇಬೇಕು ಎಲ್ಲರೂ. ಮತ್ತೊಂದು ಕಚ್ಚಪುರಿ ಅಂತ ಮಾತ್ರ, ಕಚ್ಚಪುರಿ ಅಂತ ಕಚ್ಚಪುರಿ ನೋಡಿ. ಇದು ಹಾಗೆ ಇಲ್ಲಿದು ಜಾರ್ಜಿಯನ್ ಬ್ರೆಡ್ ಫಿಲ್ಡ್ ವಿತ್ ಚೀಸ್. ಇದು ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಇದು ಏನೋ ಫಿಲ್ ಮಾಡಿದ್ದಾರೆ. ಸೊ ನಾವು ಖುಷಿ ಆಗ್ತಾ ಉಂಟು, ಸ್ವಲ್ಪ ಜಾರ್ಜಿಯನ್ ಟ್ರೆಡಿಷನಲ್ ಫುಡ್ ಟ್ರೈ ಮಾಡ್ತಿದ್ದೇವೆ. ನಾವು ಇಲ್ಲಿ ಒಂದು ಊರದ್ದು ಟ್ರೈ ಮಾಡಲಿಲ್ಲ, ಜಾರ್ಜಿಯನ್ ಟ್ರೆಡಿಷನಲ್ ಫುಡ್ ಟ್ರೈ ಮಾಡ್ತಿದ್ದೇವೆ ನೋಡಿ. ಶಿರೀಶ್ ಕಚ್ಚಾಪುರಿ ತಿಂತಿದ್ದಾನೆ, ಚೀಸ್ ಫಿಲ್ ಮಾಡಿದ್ದು. ಮತ್ತೊಂದು ಟ್ರೆಡಿಷನಲ್ ಫುಡ್ ಆಫ್ ಜಾರ್ಜಿಯಾ. ಇಲ್ಲೇ ಅದು ಪಿಜ್ಜಾ ಟೈಪ್ ಬರ್ತದೆ ನೋಡಿ. ಇಲ್ಲಿ ಏನು ಚೀಸ್ ಫಿಲ್ ಮಾಡಿದ್ದಾರೆ. ಇದರಲ್ಲಿ ಸಹ ಬೇರೆ ಬೇರೆ ಫ್ಲೇವರಲ್ಲಿ ಇರುತ್ತೆ. ಚೀಸ್ ಫೀಲ್ಡ್ ಮತ್ತೆ ನಾನ್ ವೆಜ್ ಅಲ್ಲಿ ಇದೆ, ಏನೆಲ್ಲ ಫಿಲ್ ಮಾಡಿಕೊಡ್ತಾರೆ. ಸೊ ಇದು ಚೀಸ್, ಫುಲ್ ಚೀಸ್ ಹಾಕಿ ಕೊಟ್ಟಿದ್ದಾರೆ. ಹೇಗೇನು ಟೇಸ್ಟ್ ನೋಡಿ. ಚೀಸ್ ಒಳ್ಳೆ ಸಾಲ್ಟಿ, ಉಪ್ಪು ಉಂಟು ಸ್ವಲ್ಪ, ಅದು ಚೀಸ್ ಇದು ಫ್ಲೇವರು. ದೇಶ ಫುಡ್ ಹೇಗಿತ್ತಾ? ಒಳ್ಳೇದಿತ್ತು ಮಾರ್ರೆ. ಅಂದ್ರೆ ಒಳ್ಳೇದಿತ್ತಂದ್ರೆ ಒಂದು ಟ್ರೆಡಿಷನಲ್ ಫುಡ್ ಟ್ರೈ ಮಾಡ್ಬೇಕು ಎಲ್ಲಿಗೆ ಹೋದ್ರೆ ಸಹ. ಅದು ಮಾಡಿದೀವಿ ಇವತ್ತು, ಅದು ಖುಷಿ ಆಯ್ತು. ನಾವು ಯಾವ್ದು ನಾವೇ ಹೋದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಯಾವುದು ನಮ್ಗೆ ಸೂಟ್ ಆಗ್ತದೆ. ಇಲ್ಲಿ ಅಂದ್ರೆ ಅವರೇ ಚೂಸ್ ಮಾಡಿ ಇಟ್ಟಿದ್ರು ವೆರೈಟಿ ತುಂಬಾ ಒಳ್ಳೆಯಿತ್ತು. ಈಗ ಒಂದು ಕಂಪ್ಲೀಟ್ ಸೂಪರ್ ಒಳ್ಳೆ ಹೊಟ್ಟೆ ತುಂಬಾ ತಿಂದ್ವಿ ನಾವು, ಮನೇಲಿ ಊಟ ಮಾಡಿರ್ಲಿಲ್ಲ. ಸೊ ಕಚ್ಚಪುರಿ ಹೇಗಿತ್ತು? ಕಚ್ಚಪುರಿ ಸೂಪರ್ ಆಗಿತ್ತು. ನೀನ್ ತಿನ್ಲಿಲ್ಲ ಅಲ್ಲ ಕಚ್ಚಪುರಿ? ಅಲ್ಲಿಗಿಂತ ಒಳ್ಳೆದಿತ್ತು.
ಕಚಪುರಿ ತಿಂದು ಮತ್ತೆ ಡಂಪ್ಲಿಂಗ್ಸ್ ತುಂಬಾ ಕೋಲ್ಡ್ ಉಂಟು ಮಾರ್ರೆ. ಸೊ ವ್ಯೂಸ್ ನೋಡಿ. ಕೈ ಬೆರ್ಕತಾ ಇದೆ ಶಿರೀಶ್ ಅದು. ಕೈ ಬರುತ್ತೆ. ಸೊ ಇಲ್ಲಿ ಕೇಬಲ್ ಕಾರ್ ನೋಡ್ಬೋದು ಇಲ್ಲಿಂದ. ಸೊ ಮದರ್ ಆಫ್ ಜಾರ್ಜಿ ಅಂತ ಪ್ಲೇಸ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಕೇಬಲ್ ಕಾರ್ 500 ಮೀಟರ್. It's one of the first things that popped up about Tbilisi. And what is Meydan Bazaar? At the moment, you cannot see Meydan Bazaar. It's underground. ಓಕೆ. So on the right side, we have this red big double-decker bus. You see? Yeah. So there are the stairs leading down. If you will go down on the left, there is an entrance towards Meydan Bazaar. It's an underground souvenir shop where you will find plenty fridge magnets, keychains, whatever gifts you would like to take away for yourself or as a gift for your friends. Okay? Now you see there is one major car driving road, right? Yes. And this road, if you follow this road all the way, you will end up at the Liberty Square. Liberty Square, also one of the major things that popped up if you did the research about Tbilisi. Liberty Square is the central area of the city. In there, we have all the restaurants, bars, nightclubs, whatever you want to do in the evening, everything is located up there. Okay? ದಿವಿಷರ್ ಎಲ್ಲಿಗೆ ಹೋಗುದು ಇದು ಗೊತ್ತಿಲ್ಲ ಮಾರೆ, ಸತ್ಯ ಗೊತ್ತಿಲ್ಲ. ಹೋಗು. ಟ್ರೆಕ್ಕಿಂಗ್ ಅಂತ ಕೇಳಿದಲ್ಲ. ಟ್ರೆಕ್ಕಿಂಗ್ ಎಂತದು ಹೇಳಿದ್ದು? ಇದು ಬಲೂನ್ ಎಷ್ಟು ಮೇಲೆ ಹೋಗ್ತದೆ ಮಾರೆ. So what he did, according to the legend of course, one day he decided to go hunting from Skata towards Tbilisi with his horse and his hunting bird, which was a hawk. Once he reached Tbilisi territories, this bird started to catch a fight with another bird. We call it a pheasant. So imagine both of them started to float in the air and fighting. And eventually they killed each other. And they fell into the warm waters. Now let me dive deeper. You remember once we crossed the bridge? Yeah, this bridge was going over the longest river that we have in Georgia. We call it Mtkari in Georgian language, but once again, if you zoom in on the Google Maps, it has another name, which is Ural. It's a Turkish name. Because the river is originating from Turkey, is crossing all Georgia, and is flowing into Azerbaijan. The length is 1,515 kilometers, as you can imagine. This same river is dividing Tbilisi into parts. We have the old part of Tbilisi and the modern part of Tbilisi. ಇಲ್ಲಿ ನಿಂತಿದ್ದೇವ, ಇಲ್ಲಿಂದ ನೋಡಿ, ಇಲ್ಲಿ ಓಲ್ಡ್ ಟಿಬ್ಲಿಸಿ ಕಾಣ್ತದೆ. ಈಚ್ ಸೈಡ್ ನೋಡಿದ್ರೆ ನ್ಯೂ ಟಿಬ್ಲಿಸಿ. ಇದು ಇಂಪಾರ್ಟೆನ್ಸ್ ಮೈನ್. ಇಲ್ಲಿ ಯಾರು ನಿಂತದ್ದು ಇದು? ಇದು ಕಿಂಗ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಕೇಬಲ್ ಕಾರ್. ಅದನ್ನೇ ವೇಟ್ ಮಾಡ್ತಿದ್ದೆ ಮಾರ. ಏನೋ ಅದೇ ಮೈಂಡ್ ಅಲ್ಲಿ ಬರ್ತಾ ಇದೆ. ಯಾವಾಗೊಮ್ಮೆ ಹೋಗುದು. ದಿಸ್ ಇಸ್ ಓಲ್ಡೆಸ್ಟ್ ಚರ್ಚ್ ಆಫ್ ಜಾರ್ಜಿಯಾ. ಸೊ ನಾವೆಲ್ಲಿ ನಿಂತಿದ್ದೇವೆ ಉಂಟಲ್ಲ, ಅಲ್ಲಿ ಮುಂಚೆ ಜೈಲಿತ್ತಂತೆಲ್ಲ. ಕೆಳಗೆ ಜೈಲಿತ್ತು. ಇವರನ್ನ ಆಗ್ಬೇಕಿತ್ತು ಆಗ. ಕಾಲಪಾನಿ ಇದ್ದದ್ದು. ಹೌದಾ? ನಾವೀಗ ಹೋಗ್ಲಿಕ್ಕೆ ಇದ್ದೇವೆ ಕೇಬಲ್ ಕಾರ್ ರೈಡ್ ನೋಡಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇಲ್ಲಿಂದ ನಾವು ಮದರ್ ಆಫ್ ಜಾರ್ಜಿಯಾ ನೋಡ್ಲಿಕ್ಕಿದ್ದೇವೆ. ಓಕೆ ಫ್ರೆಂಡ್ಸ್, ಅಲ್ಲಿ ಟಿಕೆಟ್ ತೆಗಿತಿದ್ದಾರೆ ನಮ್ಮ ಗೈಡ್. ಆರ್ ಯು ರೆಡಿ ಶಿರೀಷಾ? ಎಸ್. ಸೊ ಕೇಬಲ್ ಕಾರ್ ಬರ್ತಾ ಇದೆ. ಬಾ ರಿದ್ದು, ಆರ್ ಯು ರೆಡಿ? ವೇಟ್. ಎಸ್, ಕಮ್ ರಿದ್ದು, ವಿ ಆರ್ ಗೋಯಿಂಗ್. ಓಕೆ, ಗೋ. ವಾಡ ವ್ಯೂ 500 ಮೀಟರ್ ಸೈಡ್. ಓಕೆ, ಮದರ್ ಆಫ್ ಜಾರ್ಜ್ ಅಲ್ಲ, ಮದರ್ ಆಫ್ ಜಾರ್ಜ್. ವಾವ್, ನೋಡಿ ಗೈಸ್, ಎಲ್ಲಿ ಮದರ್ ಆಫ್ ಜಾರ್ಜ್ ಇಲ್ಲ. ಓಕೆ ಗೈಸ್, ಅಲ್ಲಿ ಕ್ಯಾಮರಾ, ಇಲ್ಲಿ ಕ್ಯಾಮರಾ. Ridu, you're exploring. Ridu, we are in cable car ride. ಇದನ್ನ ಹೇಗೆ ತೋರಿಸುದು? ಓಕೆ, ಹೀಗೆ ಹೋಗ್ತಾ ಇದೆ. ವ್ಯೂ ಅದು ಮಾತ್ರ ವಾಹ್, ಕಾಣ್ತದ ಹಿಂದಿಂದ? ಕಾಣ್ತದೆ. ನೀರು ಕೆಳಗೆ ನೀರು ನೋಡಿ ಹೀಗೆ. ಓಹೋ ಮೇ ಎಲ್ಲ ಬ್ಯಾಕ್ ತೋರಿಸ್ತೇನೆ ನೋಡಿ ಗೈಸ್. ಬಲ್ಲೆ ಗೈಸ್. ಓಕೆ, ನೋಡಿ ವ್ಯೂ ನೋಡಿ. ಇದು ಕೇಬಲ್ ಕಾರ್ ಇದ್ದೇವೆ ನಾವು. ಆಚೆ ನೋಡ್ತಿದ್ದೆ, ಕ್ಯಾಮರಾ ಆನ್ ಮಾಡಿ. ಮದರ್ ಆಫ್ ಜಾರ್ಜಿಯಾ. ಮದರ್ ಆಫ್ ಜಾರ್ಜಿಯಾ. ರನ್ ರೀ. ತುಚ್ಕೆ ಎಲ್ಲ. We're not allowed to stand in there, come outside. ಓಕೆ.
ಸೊ ಫ್ರೆಂಡ್ಸ್, ನಾವೀಗ ಇದ್ದೇವೆ ಮದರ್ ಆಫ್ ಜಾರ್ಜಿಯಾ. ನೋಡಿ, ಸ್ವಲ್ಪ ರಾತ್ರಿ ಆಯ್ತು, ಆದರೂ ಒಳ್ಳೆ ವ್ಯೂಸ್ ಸಿಗ್ತಾ ಇದೆ. ಖುಷಿ ಆಯಿತು. ಇಲ್ಲಿಗೆ ಬರಬೇಕು, ಕೇಬಲ್ ಕಾರಲ್ಲಿ ಬಂದದ್ದು ಇಲ್ಲಿಗೆ. ಸೊ ಖುಷಿ ಆಯಿತು. ಮದರ್ ಆಫ್ ಒಂದು ಕೈಯಲ್ಲಿ ಸೋಡ್, ಒಂದು ಎಂತ ಕತ್ತಿ ಹಿಡಿದುಕೊಂಡಿದ್ದಾರೆ, ಅಂದರೆ ಶತ್ರುಗಳ ನಾಶ ಮಾಡಲಿಕ್ಕೆ ಮತ್ತು ಸೇಫ್ಟಿಗೆ ಬೇಕು. ಇನ್ನೊಂದು ಕೈಯಲ್ಲಿ ಒಂದು ಬೌಲ್ ಟೈಪ್ ಏನು ಹಿಡಿದುಕೊಂಡು ಅದರಲ್ಲಿ ವೈನ್ ಹಿಡಿದಿದ್ದಾರೆ. ಅಂದರೆ ನಿಮಗೆ ನಮ್ಮ ಎಲ್ಲಿಂದ, ಯಾವ ಪ್ರಪಂಚದ ಎಲ್ಲಿಂದ ಬಂದು ಅವರಿಗೆ ಸ್ವಾಗತ ಮಾಡಲಿಕ್ಕೆ. ಸೊ ಒಂದು ಪ್ರೀತಿಯ ಸಂಕೇತ ಅದು. ಖುಷಿ ಆಯಿತು. ಸೈಡಲ್ಲೆಲ್ಲ ಫುಲ್ ಶಾಪ್ಸ್ ಆಗಿದೆ ನೋಡಿ. ಶಾಪ್ ಮಾಡೋರಿಗೆಲ್ಲ ಶಾಪ್ ಮಾಡ್ಬೋದು. ಹೆಸರ್ನಟ್ ಇದೆ, ಹೆಸರ್ನಟ್. ಮತ್ತು ಇವರದ್ದು ಟ್ರೆಡಿಷನಲ್ ಫುಡ್ ಎಲ್ಲ ಆಗ್ತಾ ಉಂಟು ಇಲ್ಲಿ ಬಂತರ. ವ್ಯೂ ನೋಡಿ ಗಾಯ್ಸ್, ಮೇಯ್ನ್ ನಾವು ಬರಬೇಕು. ವ್ಯೂಸ್ ಒಳ್ಳೆ ಕ್ಲೈಮೇಟ್, ಮತ್ತು ಇಲ್ಲಿಂದ ಒಂದು ವ್ಯೂ, ನೈಟ್ ವ್ಯೂ ನೋಡಿ, ಟಿಬ್ಲಿಸಿ ವ್ಯೂ. ವಾವ್. ಒಂದು ಕೇಬಲ್ ಕಾರ್ ಬರ್ತಾ ಇದೆ. ಈಗ ನಾವು ರಿಟರ್ನ್ ಹೋಗ್ತಿದ್ದೇವೆ. ಬ್ರಿಡ್ಜ್ ಆಫ್ ಪೀಸ್. ಬ್ರಿಡ್ಜ್ ಆಫ್ ಪೀಸ್ ಅಲ್ಲಿದೆ ನೋಡಿ. ನೈಸ್, ವೆರಿ ನೈಸ್ ಲೈಟಿಂಗ್ಸ್. ಖುಷಿ ಆಗ್ತಾ ಉಂಟು. ವಾಟ್ ಇಸ್ ಬ್ರಿಡ್ಜ್ ಆಫ್ ಪೀಸ್? ಪೀಸ್ ಇಲ್ಲೆಲ್ಲ ಪೀಸ್, ಎಲ್ಲ ಪೀಸ್ ಇಲ್ಲಿ, ಅಂದರೆ ಪೀಸ್ ಶಾಂತಿ ಅಂತೇಳಿ. ಇದು ಮತ್ತೆ ನೈಟ್ ವ್ಯೂವೇ ತುಂಬ ಚೆನ್ನ ಅಂತ ಹೇಳ್ತಾರೆ. ಅಂದರೆ ಈವ್ನಿಂಗ್ ವರೆಗೆ ಇದೇನೋ ಬಂದಿರ್ತದಂತೆ ಅಲ್ಲ ಸಿರೀಶ್? ಬ್ರಿಡ್ಜ್ ಅಲ್ಲ, ಲೈಟ್ ಎಲ್ಲ ಆಫ್ ಇರ್ತದೆ. ಸನ್ಸೆಟ್ ಈಗ ಬೇಗ ಆಗೋದು. ಸೊ 6:30 ಸನ್ಸೆಟ್ ಆಗುತ್ತೆ. ಸೊ ಅದ್ರ ನಂತರ ಇಲ್ಲಿ ಲೈಟ್ಸ್ ಆನ್ ಮಾಡಿದ್ರದ್ದು ವ್ಯೂ ಒಂದು ಸೂಪರ್ ಇರುತ್ತೆ. ಯಾರು ಹೇಳಿದ್ದು ನಮ್ಮ ಜಾರ್ಜ್ದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇಲ್ಲ ಅಂತ ಹೇಳಿ? ಇದೆ ನಮ್ಮ ಹೋಟೆಲ್ನ ಸೈಡಲ್ಲಿ ಮತ್ತೊಂದು ರೆಸ್ಟೋರೆಂಟ್ ಇದೆ. ನಮ್ಮ 100 ಮೀಟರ್ ರೇಸ್ ಹೊಡೆದ್ರೆ ಆಯ್ತು. ಹೋಟೆಲ್ ಖುಷಿ ಅಂತೇಳಿ, ಖುಷಿಯಾಗಿ ನಮ್ಮ ಇಂಡಿಯನ್ ಫುಡ್ ತಿನ್ನಿ ಅಂತ ಇಂಡಿಯನ್ ರೆಸ್ಟೋರೆಂಟ್ ಇದೆ ನಮ್ಮ ಹತ್ರ, ಖುಷಿ ಹೋಟೆಲ್. ನಾವು ಬಿರಿಯಾನಿ ಮತ್ತು ಟಿಕ್ಕ ಮಸಾಲ ಎಲ್ಲ ಆರ್ಡರ್ ಮಾಡಿದ್ವಿ. ಅಲ್ಲ, ಟಿಕ್ಕ ಮಸಾಲ ಅಲ್ಲ, ಟಿಕ್ಕ. ಮತ್ತು ಬಿರಿಯಾನಿ ರೈಸ್ ಎಲ್ಲ ಒಳ್ಳೆ ಫುಡ್ಡು. ಒಂದು ಅರ್ಧ ಗಂಟೆ ನಂತರ ಬಂತು ಫುಡ್ಡು. ನಮ್ಮದು ವೈನ್ ಫಸ್ಟ್ ಖಾಲಿ ಆಯಿತು. ವೈನ್ ಕುಡಿದೇವೆ ನಾವು, ಡ್ರೈ ವೈನು. ಸೊ ವೈನ್ ಖಾಲಿ ಆಯಿತು. ಈಗ ರೈತ ಮಾತ್ರ ತಿಂದಿದ್ದೆ. ವಿಡಿಯೋ ಮಾಡಲಿಕ್ಕೆ ಮರೆತೋಯ್ತು ನಮಗೆ. ಆಯ್ತಾ, ಫುಡ್ ಲೇಟ್ ಆದ ಕಾರಣ ಸ್ವಲ್ಪ ಒಳ್ಳೆದುಂಟು ರೆಸ್ಟೋರೆಂಟ್, ಒಳ್ಳೆದುಂಟು ಫುಡ್ ಸಹ ಒಳ್ಳೆದುಂಟು. ಸೊ ವಿ ಆರ್ ಡನ್ ವಿತ್ ಖುಷಿ ಫಾರ್ ಟುಡೇ. ಸೊ ನಾವು ಬಿಲ್ ಬಂದು ನಮ್ಮದು ನೋಡಿ, ಬಿಲ್ ಆದದ್ದು 84 ಲ್ಯಾರಿ ಇಷ್ಟು ದಿನದಕ್ಕೆ. ಸೊ ಫೈನಲಿ ನಾವು ಖುಷಿ ರೆಸ್ಟೋರೆಂಟಲ್ಲಿ ಊಟ ಮಾಡಿ ಎಲ್ಲ ಖುಷಿ ಆಯ್ತಲ್ಲ ದಿವಸ. ಹೇಗೆ ಆಯ್ತು ಫುಡ್ ಎಲ್ಲ? ಖುಷಿ ಆಯ್ತಾ? ಒಳ್ಳೆ. ಸೊ ದೋಸ್ ಆರ್ ಸ್ಟೇಯಿಂಗ್ ಇನ್ ಕಾಸ್ಟೇ ಇದರಲ್ಲಿ. ಈ ಸಲ ಇಂಡಿಯನ್ ಫುಡ್ ಯಾವ್ದು ಟ್ರೈ ಮಾಡಬಾರ್ದು ಅಂತ ಅನ್ಕೊಂಡದ್ದು, ಇಲ್ಲಿ ಅದು ಟ್ರೆಡಿಷನಲ್ ಫುಡ್ ಟ್ರೈ ಮಾಡಬೇಕು. ಬ್ರೆಡ್ ತಿಂದು ಸಾಕಾಯ್ತು. ತಿಂದು ಹೊಟ್ಟೆ ಎಲ್ಲ ಗಟ್ಟಿ ಆಗಿದೆ ಮಾರೆ. ಹಾಗೆ ಮತ್ತೆ ಸೊ ನಾಳೆ ಬೆಳಿಗ್ಗೆ ಬಂಗ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ರೈಸ್ ತಿನ್ಲಿಕ್ಕೆ ಬಂದೇವೆ ನಾವು. ಹೊಟ್ಟೆ ಎಲ್ಲ ಉಬ್ಬಿದೆ ಮಾರೆ. ಸೊ ಫೈನಲಿ ಖುಷಿ ರೆಸ್ಟೋರೆಂಟ್ ಇಸ್ ವೆರಿ ಗುಡ್. ಅಮ್ಮನ ತುಂಬಾ ಖುಷಿ ಪಡಿಸಿ. ಬಾಬಿ ಸಹ ಖುಷಿಯಲ್ಲಿದ್ದಾರೆ, ನೀವು ಸಹ ಖುಷಿಯಲ್ಲಿದ್ದೀರಿ, ನಾವು ಸಹ ಖುಷಿಯಲ್ಲಿದ್ದೇವೆ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ನೋಡಿ ಅವೈಲೇಬಲ್ ಇದೆ ನಮ್ಮದು ಫುಲ್. ಎಂತ ನಿಮ್ಗೆ ವೈನ್ ಬೇಕಾದರೆ ವೈನ್, ಬಿಯರ್ ಬೇಕಾದರೆ ಬಿಯರ್, ಏನು ರಿಸ್ಟ್ರಿಕ್ಷನ್ ಇಲ್ಲ. ಸೊ ನಾರ್ಮಲ್ ಸೂಪರ್ ಮಾರ್ಕೆಟಲ್ಲಿ ಸಹ ನಿಮಗೆ ಆಲ್ಕೋಹಾಲ್ ಎಲ್ಲ ಬೈ ಮಾಡ್ಬೋದು, ಏನು ರಿಸ್ಟ್ರಿಕ್ಷನ್ ಏನಿಲ್ಲ. ನೋಡಿ ಬಿಯರ್ ಐಟಮ್ಸ್, ಎಲ್ಲ ಬಿಯರ್ ಐಟಮ್ಸ್ ಇಲ್ಲಿ ಸಿದ ಬಿಯರ್. ಸೊ ಫೈನಲಿ ಗಾಯ್ಸ್, ನಾವು ಇವತ್ತಿನ ವ್ಲಾಗ್ ಇಲ್ಲಿಗೆ ಫಿನಿಶ್ ಮಾಡ್ತಿದ್ದೇವೆ. ಕೈಯಲ್ಲಿದ್ದೇನೆ ಒಂದು ಗ್ಲಾಸ್ ಆಫ್ ವೈನ್, ಒಂದು ಬಾಟಲ್ ಆಫ್ ವೈನ್. ಇದನ್ನು ಕುಡಿದು ಅದು ವೈನ್ ಅಲ್ಲ ನೋಡಿ, ಬಾಳೆಹಣ್ಣು ವಾಟರ್ ನೋಡಿ, ಇದು ವಾಟರ್, ಬಾಳೆಹಣ್ಣು, ಲೇಸ್ ನೋಡಿ ಸುಮ್ಮನೆ ಲೇಸ್, ಬಾಳೆಹಣ್ಣು ಅದೆಲ್ಲ ತೆಗೆದು ಅದೆಲ್ಲ ಸ್ವಲ್ಪ ಒಂದು ಬಾನಾನ ತಿಂದು ಲೇಸ್ ತಿಂದು ಮಲಗುವಂಥ ಪ್ಲಾನ್. ಸೊ ಇವತ್ತು ಜರ್ನಿ ಸೂಪರ್ ಆಗಿತ್ತು. ಕಾಕೆಟಿ ವೈನ್ ಟೂರ್, ಫುಲ್ ಆಫ್ ವೈನ್ ಡೇ ಆಗಿತ್ತು ನಮ್ದು. ಚೀಸ್ ಮತ್ತೆ ಅದಕ್ಕೆ ಟಿಬ್ಲಿಸಿ ಹೈಲೈಟ್ಸ್, ಸಿಟಿ ಆಫ್ ಲವ್ ಹೋಗಿದ್ದೆವು.
ಸೊ ಆಲ್ಮೋಸ್ಟ್ ಖುಷಿ ಆಯಿತು. ಸೊ ಬ್ಯಾಕ್ ಟು ರೂಮ್ ನಾವು ಈಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್. ಸೊ ನಾಳೆ ಸಹ ನಾಳೆ ಇದ್ರದ್ದು ವೀಡಿಯೋ ಕಂಟಿನ್ಯೂಷನ್ ಇದೆ. ಸೊ ನೆಕ್ಸ್ಟ್ ಲಾಗ್ ಸಹ ನೋಡಿ. ಸೊ ಸಿ ಯು ಗೈಸ್, ಗುಡ್ ನೈಟ್, ಬಾಯ್.